ನೀವು ಮೊನ್ನೆ ಮಾತನಾಡ್ತಾ ಒಂದು ವಾರ ಕಾಯ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರಿ. ನಾಯಕತ್ವ ಗೊಂದಲ ಬಗೆಹರಿಬೇಕು ಅನ್ನುವಂಥ ಮಾತನ್ನ ಹೇಳಿದ್ರಿ. ಈಗಲೂ ಆ ಮಾತಿಗೆ ಬದ್ಧರಾಗಿದ್ರಿ. ಯಾವಾಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀರಿ? ಯಾರೊಬ್ಬರು ಬೆಕ್ಕಕ್ಕೆ ಗಂಟೆ ಕಟ್ಟಬೇಕಲ್ವಾ? ಎಲ್ಲರೂ ನನಗೆ ಯಾಕೆ ಮುಲಾಜು, ನಾನೇ ಯಾಕೆ ನಿಷ್ಠುರ ಆಗಲಿ ಅಂತ ಹೋದರೆ ಸಮಸ್ಯೆ ಬಗೆಹರಿಬೇಕಲ್ಲ. ಸಮಸ್ಯೆ ಅಂದರೆ ಸಮಸ್ಯೆ ಏನಿಲ್ಲ ನಮ್ಮಲ್ಲಿ. ಈ BJPಯವರು, ವಿರೋಧ ಪಕ್ಷದವರೆಲ್ಲ ಸೇರಿಕೊಂಡು ಅಪಪ್ರಚಾರ ಮಾಡೋದೇ ಸಮಸ್ಯೆ. ನಿತ್ಯ ನೀವು ಬಿಡಲ್ಲ ಅವ್ರನ್ನ, ಏನಾದ್ರು ಕೇಳ್ತೀರ, ಅವರು ಚಪ್ಪಲಕ್ಕೆ ಕೆಲಸ ಇಲ್ಲದೆ ಕೂತವ್ರೆ, ಏನೋ ಒಂದು ಹೇಳ್ಬಿಡ್ತಾರೆ ನಿಮಗೆ. ಅದಕ್ಕೆ ನಾವೇ ಅದಕ್ಕೆ ಅಪ್ರೋಚ್, ಇನ್ ಕೇಸು ಇದು ಹಿಂಗೆ ಮುಂದುವರೆದ್ರೆ ನಾವೇ ಒಂದಿಷ್ಟು ಹೋಗಿ ಅಪ್ರೋಚ್ ಮಾಡ್ತೀವಿ. ಎಷ್ಟು ಜನ ಹೋಗಬಹುದು ನೀವು ಶಾಸಕರು ಅಂತ? ಹೋಯ್ತೀವಿ, ಒಂದು 50-60 ಜನ ಹೋಯ್ತೀವಿ. ಹಾಂ. ಎಲ್ಲಿ ಡೆಲ್ಲಿಗೆ ಹೋಗಿ ಭೇಟಿ ಮಾಡ್ತೀರಿ? ಯಾರನ್ನ ಭೇಟಿ ಮಾಡ್ತೀರಿ ಅಂತ? ಎಲ್ಲ ಹೈಕಮಾಂಡರ್ನ ಭೇಟಿ ಮಾಡ್ತೀವಿ. ಏನಾದ್ರು ಒಂದು ಇತ್ಯರ್ಥ ಮಾಡಿ ಹೇಳಿ ಅಂತ ಕೇಳ್ತೀವಿ. ರಾಹುಲ್ ಗಾಂಧಿ ಅವ್ರನ್ನ ಅಪಾಯಿಂಟ್ಮೆಂಟ್ ಏನಾದ್ರು ಕೇಳಿದ್ದೀರಾ ಅಂತ? ಕೇಳಲಿಲ್ಲ. ಇದು ಮುಂದುವರೆದ್ರೆ ಈ ಥರ ಎಲ್ಲ ನಿತ್ಯ ಬೆಳಗ್ಗೆ ಎದ್ರೆ ಟಿ ವಿಲಿ ಹಿಂಗಂತೆ, ಅವ್ರು ಇಲ್ಲಿ ಹೋದ್ರು, ಇವ್ರು ಇಲ್ಲಿ ಬಂದರು, ಇವ್ರ ಬಣ, ಅವ್ರ ಬಣ, ಯಾರು ಬಣ ಎಲ್ಲ ಕಾಂಗ್ರೆಸ್ ಒಂದೇ ಬಣ. ಸುಮ್ಮನೆ ದಿನನಿತ್ಯ ಇದು ಟಿ ವಿಲಿ ಚರ್ಚೆ ಆಗ್ತಾ ಇದೆ. ಇದಾಗೋದು ಬೇಡ ಅನ್ನೋದು ನಮ್ಮೆಲ್ಲರ ಆಸೆ. 50 ಜನ 60 ಜನ ಶಾಸಕರು ಅಂತಂದ್ರಿ, ಎಲ್ಲರೂ ಒಟ್ಟಾಗಿದ್ದೀರಿ ಸರ್? ಹೌದು, ಎಲ್ಲ ಒಟ್ಟಾಗಿದ್ದೀವಿ. ನಾವೆಲ್ಲ 140 ಜನ ಒಟ್ಟಾಗಿದ್ದೀವಿ. ಅಂದರೆ ಎಲ್ರಿಗೂ ಕೆಲಸ ಇರ್ತದಲ್ವಾ, ಎಲ್ಲರೂ ಬರೋಕ್ಕಾಗಲ್ಲ. ಸೊ ಹಾಗಾಗಿ ನಾವೊಂದಷ್ಟು ಜನ ಹೋಗಿ ಇದಕ್ಕೇನಾದ್ರು ತೆರೆ ಎಳೀರಿ ಅಂತ ಕೇಳ್ತೀವಿ ಸೀರಿಯಸ್ ಆಗಿ. ಇದಕ್ಕೆ ಪೂರಕವಾಗಿ DK ಶಿವಕುಮಾರ್ ಅವರು ಬೆಂಬಲವಾಗಿದ್ದಾರಾ ಅಂತ ಸರ್? ನಾವು ಅವ್ರನ್ನ ಕೇಳಲ್ಲ. ಅವ್ರ ಬೆಂಬಲ ಯಾಕೆ ಕೇಳುವ ನಾವು? ಈಗ ಅವರು ಏನು ಹೇಳೋಕ್ಕಾಗಲ್ಲ. ಪಾರ್ಟಿ ಅಧ್ಯಕ್ಷರಿದ್ದಾರೆ, ಅವ್ರೇನು ಹೇಳಬೇಕು ಹೇಳಿರ್ತಾರೆ. ಸೊ ಬಟ್ ನಾವು ನಮ್ಮ ಕಷ್ಟಗಳನ್ನ ಹೇಳ್ತೀವಲ್ಲ ಹೋಗಿ. ಆದರೆ ನೀವು ನಾಯಕತ್ವದ ಗೊಂದಲ ಬಗೆಹರಿಸಬೇಕು ಅಂತೀರಿ, ಆದರೆ ಸಿದ್ದರಾಮಯ್ಯ ಅವರು ಇಲ್ಲಿ ಗೊಂದಲ ಇಲ್ಲ ಅಂದರೆ ಟಿ ವಿ ಮಾಧ್ಯಮಗಳಲ್ಲಿ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ಅವ್ರು ಏನಾದ್ರು ಸ್ಪಷ್ಟ ಸಂದೇಶ ಕೊಟ್ಬಿಟ್ರೆ, ನೀವು ನಾಳೆ ಹಿಂದೆ ಯಾರನ್ನೂ ಕೇಳಲ್ಲ, ನೀವು ಏನು ಯಾವುದೂ ನೀವು ಸಾಕಲ್ಲ ಟಿ ವಿಲಿ. ಅಲ್ಲ, ಯಾಕೆ ಹೈಕಮಾಂಡ್ ವಿಳಂಬ ಮಾಡ್ತಾ ಇದೆ ಅಂತ ತಮಗೆ ಅನಿಸ್ತಾ ಇದೆ? ಗೊತ್ತಿಲ್ಲಲ್ಲ, ಅವ್ರನ್ನ ಕೇಳಬೇಕು ನಾವು. ಅದಕ್ಕೆ ಇನ್ ಕೇಸು ಇದೆಲ್ಲ ಮುಂದುವರೆದ್ರೆ ಗೊಂದಲ, ನಾವೆಲ್ಲ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ವಿ. DK ಶಿವಕುಮಾರ್ ಅವ್ರು ಮಾತು ಹೇಳಿದ್ದಾರೆ, ಗ್ಯಾರಂಟಿಗಳು ಒಂದು ಹೊರೆ ಆಗ್ತಾ ಇದ್ದಾವೆ ಸರ್ಕಾರಕ್ಕೆ, ಅಭಿವೃದ್ಧಿಗೆ ಆಗ್ತಾ ಇದ್ದಾವೆ. ಅವರು ಹೊರೆ ಆಗ್ತದೆ ಅಂತಲ್ಲ, ಒಂದು ಪಾರ್ಟು ಒಂದಿಷ್ಟು ಬರ್ಡನ್ ಇದೆ ಗ್ಯಾರಂಟಿ ಕಡೆ. ಅಂದ್ರೂ ನಾವು ಎಲ್ಲನೂ ಮ್ಯಾನೇಜ್ ಮಾಡಿ ಅಭಿವೃದ್ಧಿನೂ ಮಾಡ್ತಾಯಿದ್ದೀವಿ. ನಾವೇನು ಎದರಲಿಲ್ಲ ಅಥವಾ ನಾವು ಬೇರೆ ಯೋಜನೆಗಳನ್ನ ನಿಲ್ಲಿಸಿಲ್ಲ. ಇದ್ರಲ್ಲಿ ಬರ್ಡನ್ ಇದ್ದರೂ, ಇಷ್ಟೆಲ್ಲ ಬರ್ಡನ್ ಇದ್ದರೂ ನಾವು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಅವ್ರ ಬರ್ಡನ್ ಆಗ್ತಾ ಇದೆ ಅನ್ನುವಂಥದ್ದು ಹೇಳಲ್ಲ. ಇದು ಒಂದು ಪಾರ್ಟ್ ಬರ್ಡನ್ ಅಲ್ವಾ? ಸೊ ಈ ಬರ್ಡನ್ ಇದ್ದರೂ ನಾವೆಲ್ಲದೂ ಮಾಡ್ತಾಯಿದ್ದೀವಿ, ಸರ್ಕಾರನ ಸುಸೂತ್ರವಾಗಿ ನಡೆಸ್ತಾ ಇದ್ವಿ, ಎಲ್ಲ ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಅವರು. ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೀವು ಮೊನ್ನೆ ಮಾತನಾಡ್ತಾ ಒಂದು ವಾರ ಕಾಯ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರಿ. ನಾಯಕತ್ವ ಗೊಂದಲ ಬಗೆಹರಿಬೇಕು ಅನ್ನುವಂಥ ಮಾತನ್ನ ಹೇಳಿದ್ರಿ. ಈಗಲೂ ಆ ಮಾತಿಗೆ ಬದ್ಧರಾಗಿದ್ರಿ. ಯಾವಾಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀರಿ? ಯಾರೊಬ್ಬರು ಬೆಕ್ಕಕ್ಕೆ ಗಂಟೆ ಕಟ್ಟಬೇಕಲ್ವಾ? ಎಲ್ಲರೂ ನನಗೆ ಯಾಕೆ ಮುಲಾಜು, ನಾನೇ ಯಾಕೆ ನಿಷ್ಠುರ ಆಗಲಿ ಅಂತ ಹೋದರೆ ಸಮಸ್ಯೆ ಬಗೆಹರಿಬೇಕಲ್ಲ. ಸಮಸ್ಯೆ ಅಂದರೆ ಸಮಸ್ಯೆ ಏನಿಲ್ಲ ನಮ್ಮಲ್ಲಿ. ಈ BJPಯವರು, ವಿರೋಧ ಪಕ್ಷದವರೆಲ್ಲ ಸೇರಿಕೊಂಡು ಅಪಪ್ರಚಾರ ಮಾಡೋದೇ ಸಮಸ್ಯೆ. ನಿತ್ಯ ನೀವು ಬಿಡಲ್ಲ ಅವ್ರನ್ನ, ಏನಾದ್ರು ಕೇಳ್ತೀರ, ಅವರು ಚಪ್ಪಲಕ್ಕೆ ಕೆಲಸ ಇಲ್ಲದೆ ಕೂತವ್ರೆ, ಏನೋ ಒಂದು ಹೇಳ್ಬಿಡ್ತಾರೆ ನಿಮಗೆ. ಅದಕ್ಕೆ ನಾವೇ ಅದಕ್ಕೆ ಅಪ್ರೋಚ್, ಇನ್ ಕೇಸು ಇದು ಹಿಂಗೆ ಮುಂದುವರೆದ್ರೆ ನಾವೇ ಒಂದಿಷ್ಟು ಹೋಗಿ ಅಪ್ರೋಚ್ ಮಾಡ್ತೀವಿ. ಎಷ್ಟು ಜನ ಹೋಗಬಹುದು ನೀವು ಶಾಸಕರು ಅಂತ? ಹೋಯ್ತೀವಿ, ಒಂದು 50-60 ಜನ ಹೋಯ್ತೀವಿ. ಹಾಂ. ಎಲ್ಲಿ ಡೆಲ್ಲಿಗೆ ಹೋಗಿ ಭೇಟಿ ಮಾಡ್ತೀರಿ? ಯಾರನ್ನ ಭೇಟಿ ಮಾಡ್ತೀರಿ ಅಂತ? ಎಲ್ಲ ಹೈಕಮಾಂಡರ್ನ ಭೇಟಿ ಮಾಡ್ತೀವಿ. ಏನಾದ್ರು ಒಂದು ಇತ್ಯರ್ಥ ಮಾಡಿ ಹೇಳಿ ಅಂತ ಕೇಳ್ತೀವಿ. ರಾಹುಲ್ ಗಾಂಧಿ ಅವ್ರನ್ನ ಅಪಾಯಿಂಟ್ಮೆಂಟ್ ಏನಾದ್ರು ಕೇಳಿದ್ದೀರಾ ಅಂತ? ಕೇಳಲಿಲ್ಲ. ಇದು ಮುಂದುವರೆದ್ರೆ ಈ ಥರ ಎಲ್ಲ ನಿತ್ಯ ಬೆಳಗ್ಗೆ ಎದ್ರೆ ಟಿ ವಿಲಿ ಹಿಂಗಂತೆ, ಅವ್ರು ಇಲ್ಲಿ ಹೋದ್ರು, ಇವ್ರು ಇಲ್ಲಿ ಬಂದರು, ಇವ್ರ ಬಣ, ಅವ್ರ ಬಣ, ಯಾರು ಬಣ ಎಲ್ಲ ಕಾಂಗ್ರೆಸ್ ಒಂದೇ ಬಣ. ಸುಮ್ಮನೆ ದಿನನಿತ್ಯ ಇದು ಟಿ ವಿಲಿ ಚರ್ಚೆ ಆಗ್ತಾ ಇದೆ. ಇದಾಗೋದು ಬೇಡ ಅನ್ನೋದು ನಮ್ಮೆಲ್ಲರ ಆಸೆ. 50 ಜನ 60 ಜನ ಶಾಸಕರು ಅಂತಂದ್ರಿ, ಎಲ್ಲರೂ ಒಟ್ಟಾಗಿದ್ದೀರಿ ಸರ್? ಹೌದು, ಎಲ್ಲ ಒಟ್ಟಾಗಿದ್ದೀವಿ. ನಾವೆಲ್ಲ 140 ಜನ ಒಟ್ಟಾಗಿದ್ದೀವಿ. ಅಂದರೆ ಎಲ್ರಿಗೂ ಕೆಲಸ ಇರ್ತದಲ್ವಾ, ಎಲ್ಲರೂ ಬರೋಕ್ಕಾಗಲ್ಲ. ಸೊ ಹಾಗಾಗಿ ನಾವೊಂದಷ್ಟು ಜನ ಹೋಗಿ ಇದಕ್ಕೇನಾದ್ರು ತೆರೆ ಎಳೀರಿ ಅಂತ ಕೇಳ್ತೀವಿ ಸೀರಿಯಸ್ ಆಗಿ. ಇದಕ್ಕೆ ಪೂರಕವಾಗಿ DK ಶಿವಕುಮಾರ್ ಅವರು ಬೆಂಬಲವಾಗಿದ್ದಾರಾ ಅಂತ ಸರ್? ನಾವು ಅವ್ರನ್ನ ಕೇಳಲ್ಲ. ಅವ್ರ ಬೆಂಬಲ ಯಾಕೆ ಕೇಳುವ ನಾವು? ಈಗ ಅವರು ಏನು ಹೇಳೋಕ್ಕಾಗಲ್ಲ. ಪಾರ್ಟಿ ಅಧ್ಯಕ್ಷರಿದ್ದಾರೆ, ಅವ್ರೇನು ಹೇಳಬೇಕು ಹೇಳಿರ್ತಾರೆ. ಸೊ ಬಟ್ ನಾವು ನಮ್ಮ ಕಷ್ಟಗಳನ್ನ ಹೇಳ್ತೀವಲ್ಲ ಹೋಗಿ.
ಆದರೆ ನೀವು ನಾಯಕತ್ವದ ಗೊಂದಲ ಬಗೆಹರಿಸಬೇಕು ಅಂತೀರಿ. ಆದರೆ ಸಿದ್ದರಾಮಯ್ಯ ಅವರು ಗೊಂದಲ ಇಲ್ಲ, ಇಲ್ಲಿ ಗೊಂದಲ ಇಲ್ಲ ಅಂದರೆ ಟಿ ವಿ ಮಾಧ್ಯಮಗಳಲ್ಲಿ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ಅವ್ರು ಏನಾದ್ರು ಸ್ಪಷ್ಟ ಸಂದೇಶ ಕೊಟ್ಬಿಟ್ರೆ ನೀವು ನಾಳೆ ಹಿಂದೆ ಯಾರನ್ನೂ ಕೇಳಲ್ಲ, ನೀವು ಏನು ಯಾವುದೂ ನೀವು ಸಾಕಲ್ಲ ಟಿ ವಿಲಿ. ಅಲ್ಲ, ಯಾಕೆ ಹೈಕಮಾಂಡ್ ವಿಳಂಬ ಮಾಡ್ತಾ ಇದೆ ಅಂತ ತಮಗೆ ಅನಿಸ್ತಾ ಇದೆ? ಗೊತ್ತಿಲ್ಲಲ್ಲ, ಅವ್ರನ್ನ ಕೇಳಬೇಕು ನಾವು. ಅದಕ್ಕೆ ಇನ್ ಕೇಸು ಇದೆಲ್ಲ ಮುಂದುವರೆದ್ರೆ ಗೊಂದಲ, ನಾವೆಲ್ಲ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ವಿ. ಡಿ ಕೆ ಶಿವಕುಮಾರ್ ಅವ್ರು ಮಾತು ಹೇಳಿದ್ದಾರೆ, ಗ್ಯಾರಂಟಿಗಳು ಒಂದು ಹೊರೆ ಆಗ್ತಾ ಇದ್ದಾವೆ ಸರ್ಕಾರಕ್ಕೆ, ಅಭಿವೃದ್ಧಿಗೆ ಆಗ್ತಾ ಇದ್ದಾವೆ. ಅವರು ಹೊರೆ ಆಗ್ತದೆ ಅಂತಲ್ಲ, ಒಂದು ಪಾರ್ಟು ಒಂದಿಷ್ಟು ಬರ್ಡನ್ ಇದೆ ಗ್ಯಾರಂಟಿ ಕಡೆ, ಅಂದ್ರೂ ನಾವು ಎಲ್ಲನೂ ಮ್ಯಾನೇಜ್ ಮಾಡಿ ಅಭಿವೃದ್ಧಿನೂ ಮಾಡ್ತಾಯಿದ್ದೀವಿ. ನಾವೇನು ಎದರಲಿಲ್ಲ ಅಥವಾ ನಾವು ಬೇರೆ ಯೋಜನೆಗಳನ್ನ ನಿಲ್ಲಿಸಿಲ್ಲ. ಇದ್ರಲ್ಲಿ ಬರ್ಡನ್ ಇದ್ದರೂ, ಇಷ್ಟೆಲ್ಲ ಬರ್ಡನ್ ಇದ್ದರೂ ನಾವು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಅವ್ರ ಬರ್ಡನ್ ಆಗ್ತಾ ಇದೆ ಅನ್ನುವಂಥದ್ದು ಹೇಳಲ್ಲ, ಇದು ಒಂದು ಪಾರ್ಟ್ ಬರ್ಡನ್ ಅಲ್ವಾ. ಸೊ ಈ ಬರ್ಡನ್ ಇದ್ದರೂ ನಾವೆಲ್ಲದೂ ಮಾಡ್ತಾಯಿದ್ದೀವಿ, ಸರ್ಕಾರನ ಸುಸೂತ್ರವಾಗಿ ನಡೆಸ್ತಾ ಇದ್ವಿ, ಇವೆಲ್ಲ ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಅವರು. ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕಾಡ, ಬೆಂಗಳೂರು. ನೀವು ಮೊನ್ನೆ ಮಾತನಾಡ್ತಾ ಒಂದು ವಾರ ಕಾಯ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರಿ, ನಾಯಕತ್ವ ಗೊಂದಲ ಬಗೆಹರಿಬೇಕು ಅನ್ನುವಂಥ ಮಾತನ್ನ ಹೇಳಿದ್ರಿ. ಈಗಲೂ ಆ ಮಾತಿಗೆ ಬದ್ಧರಾಗಿದ್ರಿ. ಯಾವಾಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀರಿ? ಯಾರೊಬ್ಬರು ಬೆಕ್ಕಕ್ಕೆ ಗಂಟೆ ಕಟ್ಟಬೇಕಲ್ವಾ. ಎಲ್ಲರೂ ನನಗೆ ಯಾಕೆ ಮುಲಾಜು, ನಾನೇ ಯಾಕೆ ನಿಷ್ಠುರ ಆಗಲಿ ಅಂತ ಹೋದರೆ ಸಮಸ್ಯೆ ಬಗೆಹರಿಬೇಕಲ್ಲ. ಸಮಸ್ಯೆ ಅಂದರೆ ಸಮಸ್ಯೆ ಏನಿಲ್ಲ ನಮ್ಮಲ್ಲಿ. ಈ ಬಿ ಜೆ ಪಿಯವರು, ವಿರೋಧ ಪಕ್ಷದವರೆಲ್ಲ ಸೇರಿಕೊಂಡು ಅಪಪ್ರಚಾರ ಮಾಡೋದೇ ಸಮಸ್ಯೆ. ನಿತ್ಯ ನೀವು ಬಿಡಲ್ಲ ಅವ್ರನ್ನ, ಏನಾದ್ರು ಕೇಳ್ತೀರ, ಅವರು ಚಪ್ಪಲಕ್ಕೆ ಕೆಲಸ ಇಲ್ಲದೆ ಕೂತವ್ರೆ, ಏನೋ ಒಂದು ಹೇಳ್ಬಿಡ್ತಾರೆ ನಿಮಗೆ. ಅದಕ್ಕೆ ನಾವೇ ಅದಕ್ಕೆ ಅಪ್ರೋಚ್, ಇನ್ ಕೇಸು ಇದು ಹಿಂಗೆ ಮುಂದುವರೆದ್ರೆ ನಾವೇ ಒಂದಿಷ್ಟು ಹೋಗಿ ಅಪ್ರೋಚ್ ಮಾಡ್ತೀವಿ. ಎಷ್ಟು ಜನ ಹೋಗಬಹುದು ನೀವು ಶಾಸಕರು ಅಂತ? ಹೋಯ್ತೀವಿ, ಒಂದು 50-60 ಜನ ಹೋಯ್ತೀವಿ. ಹಾಂ. ಎಲ್ಲಿ ಡೆಲ್ಲಿಗೆ ಹೋಗಿ ಭೇಟಿ ಮಾಡ್ತೀರಿ? ಯಾರನ್ನ ಭೇಟಿ ಮಾಡ್ತೀರಿ ಅಂತ? ಎಲ್ಲ ಹೈಕಮಾಂಡರ್ನ ಭೇಟಿ ಮಾಡ್ತೀವಿ, ಏನಾದ್ರು ಒಂದು ಇತ್ಯರ್ಥ ಮಾಡಿ ಹೇಳಿ ಅಂತ ಕೇಳ್ತೀವಿ. ರಾಹುಲ್ ಗಾಂಧಿ ಅವ್ರನ್ನ ಅಪಾಯಿಂಟ್ಮೆಂಟ್ ಏನಾರು ಕೇಳಿದ್ದೀರಾ ಅಂತ? ಕೇಳಲಿಲ್ಲ. ಇದು ಮುಂದುವರೆದ್ರೆ ಈ ಥರ ಎಲ್ಲ ನಿತ್ಯ ಬೆಳಗ್ಗೆ ಎದ್ದರೆ ಟಿ ವಿಲಿ ಹಿಂಗಂತೆ, ಅವ್ರು ಇಲ್ಲಿ ಹೋದ್ರು, ಇವ್ರು ಇಲ್ಲಿ ಬಂದರು, ಇವ್ರ ಬಣ, ಅವ್ರ ಬಣ, ಯಾರ ಬಣ ಎಲ್ಲ ಕಾಂಗ್ರೆಸ್ ಒಂದೇ ಬಣ. ಸುಮ್ಮನೆ ದಿನನಿತ್ಯ ಇದು ಟಿ ವಿಲಿ ಚರ್ಚೆ ಆಗ್ತಾ ಇದೆ. ಇದಾಗೋದು ಬೇಡ ಅನ್ನೋದು ನಮ್ಮೆಲ್ಲರ ಆಸೆ. 50 ಜನ 60 ಜನ ಶಾಸಕರು ಅಂತಂದ್ರಿ, ಎಲ್ಲರೂ ಒಟ್ಟಾಗಿದ್ದೀರಿ ಸರ್? ಹೌದು, ಎಲ್ಲ ಒಟ್ಟಾಗಿದ್ದೀವಿ. ನಾವೆಲ್ಲ 140 ಜನ ಒಟ್ಟಾಗಿದ್ದೀವಿ. ಅಂದರೆ ಎಲ್ರಿಗೂ ಕೆಲಸ ಇರ್ತದಲ್ವಾ, ಎಲ್ಲರೂ ಬರೋಕ್ಕಾಗಲ್ಲ. ಸೊ ಹಾಗಾಗಿ ನಾವೊಂದಷ್ಟು ಜನ ಹೋಗಿ ಇದಕ್ಕೇನಾದ್ರು ತೆರೆ ಎಳೀರಿ ಅಂತ ಕೇಳ್ತೀವಿ ಸೀರಿಯಸ್ ಆಗಿ. ಇದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಅವರು ಬೆಂಬಲವಾಗಿದ್ದಾರಾ ಅಂತ ಸರ್? ನಾವು ಅವ್ರನ್ನ ಕೇಳಲ್ಲ, ಅವ್ರ ಬೆಂಬಲ ಯಾಕೆ ಕೇಳುವ ನಾವು? ಈಗ ಅವರು ಏನು ಹೇಳೋಕ್ಕಾಗಲ್ಲ, ಪಾರ್ಟಿ ಅಧ್ಯಕ್ಷರಿದ್ದಾರೆ, ಅವ್ರೇನು ಹೇಳಬೇಕು ಹೇಳಿರ್ತಾರೆ. ಸೊ ಬಟ್ ನಾವು ನಮ್ಮ ಕಷ್ಟಗಳನ್ನ ಹೇಳ್ತೀವಲ್ಲ ಹೋಗಿ. ಆದರೆ ನೀವು ನಾಯಕತ್ವದ ಗೊಂದಲ ಬಗೆಹರಿಸಬೇಕು ಅಂತೀರಿ. ಆದರೆ ಸಿದ್ದರಾಮಯ್ಯ ಅವರು ಗೊಂದಲ ಇಲ್ಲ, ಇಲ್ಲಿ ಗೊಂದಲ ಇಲ್ಲ ಅಂದರೆ ಟಿ ವಿ ಮಾಧ್ಯಮಗಳಲ್ಲಿ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ಅವ್ರು ಏನಾದ್ರು ಸ್ಪಷ್ಟ ಸಂದೇಶ ಕೊಟ್ಬಿಟ್ರೆ ನೀವು ನಾಳೆ ಹಿಂದೆ ಯಾರನ್ನೂ ಕೇಳಲ್ಲ, ನೀವು ಏನು ಯಾವುದೂ ನೀವು ಸಾಕಲ್ಲ ಟಿ ವಿಲಿ. ಅಲ್ಲ, ಯಾಕೆ ಹೈಕಮಾಂಡ್ ವಿಳಂಬ ಮಾಡ್ತಾ ಇದೆ ಅಂತ ತಮಗೆ ಅನಿಸ್ತಾ ಇದೆ? ಗೊತ್ತಿಲ್ಲಲ್ಲ, ಅವ್ರನ್ನ ಕೇಳಬೇಕು ನಾವು. ಅದಕ್ಕೆ ಇನ್ ಕೇಸು ಇದೆಲ್ಲ ಮುಂದುವರೆದ್ರೆ ಗೊಂದಲ, ನಾವೆಲ್ಲ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ವಿ. ಡಿ ಕೆ ಶಿವಕುಮಾರ್ ಅವ್ರು ಮಾತು ಹೇಳಿದ್ದಾರೆ, ಗ್ಯಾರಂಟಿಗಳು ಒಂದು ಹೊರೆ ಆಗ್ತಾ ಇದ್ದಾವೆ ಸರ್ಕಾರಕ್ಕೆ, ಅಭಿವೃದ್ಧಿಗೆ ಆಗ್ತಾ ಇದ್ದಾವೆ. ಅವರು ಹೊರೆ ಆಗ್ತದೆ ಅಂತಲ್ಲ, ಒಂದು ಪಾರ್ಟು ಒಂದಿಷ್ಟು ಬರ್ಡನ್ ಇದೆ ಗ್ಯಾರಂಟಿ ಕಡೆ, ಅಂದ್ರೂ ನಾವು ಎಲ್ಲನೂ ಮ್ಯಾನೇಜ್ ಮಾಡಿ ಅಭಿವೃದ್ಧಿನೂ ಮಾಡ್ತಾಯಿದ್ದೀವಿ. ನಾವೇನು ಎದರಲಿಲ್ಲ ಅಥವಾ ನಾವು ಬೇರೆ ಯೋಜನೆಗಳನ್ನ ನಿಲ್ಲಿಸಿಲ್ಲ. ಇದ್ರಲ್ಲಿ ಬರ್ಡನ್ ಇದ್ದರೂ, ಇಷ್ಟೆಲ್ಲ ಬರ್ಡನ್ ಇದ್ದರೂ ನಾವು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಅವ್ರ ಬರ್ಡನ್ ಆಗ್ತಾ ಇದೆ ಅನ್ನುವಂಥದ್ದು ಹೇಳಲ್ಲ, ಇದು ಒಂದು ಪಾರ್ಟ್ ಬರ್ಡನ್ ಅಲ್ವಾ. ಸೊ ಈ ಬರ್ಡನ್ ಇದ್ದರೂ ನಾವೆಲ್ಲದೂ ಮಾಡ್ತಾಯಿದ್ದೀವಿ, ಸರ್ಕಾರನ ಸುಸೂತ್ರವಾಗಿ ನಡೆಸ್ತಾ ಇದ್ವಿ, ಇವೆಲ್ಲ ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಅವರು. ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕಾಡ, ಬೆಂಗಳೂರು.